ಇದೇ ತಿಂಗಳ 28ನೇ ತಾರೀಕು ಮೈಸೂರಿನ ಹನುಮಂತೋತ್ಸವ ಸಮಿತಿ ವಿಜೃಂಭಣೆಯಿಂದ ಹನುಮಾನ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು 8ನೇ ವರ್ಷದ ಹನುಮಂತೋತ್ಸವ. ಇದಕ್ಕೆ ಪೂರ್ವಭಾವಿಯಾಗಿ ಪ್ರಚಾರ ಕಾರ್ಯಕ್ಕೋಸ್ಕರ ಇವತ್ತು ಆಟೋಗಳಿಗೆ ಬಾವುಟಗಳನ್ನು ಕಟ್ಟಿ ಭಗವಾ ಧ್ವಜಗಳನ್ನು ಕಟ್ಟಿ ಚಾಲನೆಯನ್ನು ಕೊಡಲಾಗಿದೆ. ಹನುಮಂತೋತ್ಸವ ಸಮಿತಿಯಲ್ಲಿ ಶಂಭು ಅವರು, ಮನು ಅಪ್ಪಿ ಅವರು, ಸಂಜು ಅವರು ಹಾಗೆ ಎಲ್ಲ ಅವರ ಸ್ನೇಹಿತರು ಸೇರಿಬಿಟ್ಟು ಪ್ರತಿ ವರ್ಷವೂ ಕೂಡ ಬಹಳ ಚಂದವಾಗಿ ಪ್ರಿಪ್ರೇಷನ್ನ ಮಾಡ್ತಾರೆ. ಈ ಸರಿ ಇದಕ್ಕೆ ಚಾಲನೆ ಕೊಡಲಿಕ್ಕೆ ಡಿ ಪ್ರಕಾಶ್ ಅವರು ಬಂದಿದ್ದಾರೆ, ಖ್ಯಾತ ವಕೀಲರಾಗಿರುವಂಥ ವೆಂಕಟೇಶ್ ಅವರು ಬಂದಿದ್ದಾರೆ, ಕಾವೇರಿ ಆಸ್ಪತ್ರೆಯ ಮಾಲೀಕರು ಆಗಿರುವಂತಹ ಚಂದ್ರಶೇಖರ್ ಅವರು ಬಂದಿದ್ದಾರೆ, ಹಾಗೂ ಎಲ್ಲ ಪ್ರಮುಖ ಮುಖಂಡರು ನಮ್ಮ ಪಕ್ಷದಲ್ಲಿ ಇರುವಂಥ ಎಲ್ಲ ಮುಖಂಡರುಗಳು ಬಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಇತ್ತೀಚೆಗೆ ನಡೆದಂಥ ಹುಣಸೂರಿನ ಹನುಮಂತೋತ್ಸವ ಸಾವಿರಾರು ಜನಗಳನ್ನು ಆಕರ್ಷಣೆಯನ್ನು ಮಾಡಿತ್ತು. ಅದೇ ರೀತಿಯಲ್ಲಿ ಶ್ರೀರಂಗಪಟ್ಟಣದ ಹನುಮಂತೋತ್ಸವನೂ ಕೂಡ ಒಳ್ಳೆಯ ಸಂಖ್ಯೆ ಬಂದಿದ್ದರು. ಅದಕ್ಕೂ ಕೂಡ ಹುಣಸೂರಿನಲ್ಲಿ 2015ರಲ್ಲಿ ಗಲಾಟೆ ಆದಾಗ ಅದುವರೆಗೂ ಒಂದು 500-600 ಜನ ಬರ್ತಾ ಇದ್ದಂಥ ಹನುಮಂತೋತ್ಸವಕ್ಕೆ 30,000ಕ್ಕಿಂತ ಅಧಿಕ ಜನ ಬಂದು ಅದನ್ನು ಯಶಸ್ವಿಗೊಳಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು. ಇವತ್ತು ಹುಣಸೂರು ಹನುಮಂತೋತ್ಸವ ಎಲ್ಲ ಕಡೆಗೂ ಒಂದು ಪ್ರೇರಣೆಯನ್ನು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದೆ. ಹಾಗಾಗಿ ಇವತ್ತು ಹೋಬಳಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ಗ್ರಾಮಗಳ ಮಟ್ಟದಲ್ಲೂ ಹನುಮಂತೋತ್ಸವ ನಡೀತಾ ಇದೆ. ಇವತ್ತು ಕೂಡ ಪಿರಿಯಾಪಟ್ಟಣದ ಚಿಕ್ಕನೇರಳಿನಲ್ಲೂ ಕೂಡ ಒಂದು ಹನುಮಂತೋತ್ಸವನ ಆಯೋಜನೆ ಮಾಡಲಾಗಿದೆ. ಅಲ್ಲಿಗೂ ಹೋಗ್ತಾ ಇದ್ದೀನಿ. ಇವತ್ತು ಬೇಲೂರಿನಲ್ಲೂ ಕೂಡ ಹನುಮಂತೋತ್ಸವ ನಡೀತಾ ಇದೆ. ಇತ್ತೀಚೆಗೆ ಬೆಳ್ಳೂರು ಕ್ರಾಸ್ನಲ್ಲೂ ಆಯಿತು. ಇಡೀ ರಾಜ್ಯಾದ್ಯಂತ ಈ ಹನುಮಂತೋತ್ಸವ ಅನ್ನೋದು ಪಸರಿಸ್ತಾ ಇದೆ. ಎಲ್ಲರೂ ನಮ್ಮ ಹನುಮಾನ್ ಭಕ್ತರಿಗೆ ಈ ಒಂದು ಜಯಂತಿಯ ಆಚರಣೆ ಅನ್ನೋದು ತಮ್ಮ ಭಕ್ತಿಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ನಾನೆಲ್ಲ ಸಮಸ್ತ ಹನುಮಾನ್ ಭಕ್ತರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳಿಬಿಟ್ಟು ನಾನು ಪ್ರಾರ್ಥಿಸ್ತೇನೆ. ಈ ಕಾಂಗ್ರೆಸ್ನವರು ಅದು ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಅಂಬೇಡ್ಕರ್ ಅವರು ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂಥ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು. ಅವರು ತಂದಂಥ ಬಿಲ್ಗಳಿಗೆಲ್ಲ ಅಡ್ಡಿಪಡಿಸಿ ಅವರು ನೊಂದು ರಾಜೀನಾಮೆ ಕೊಡುವಂತೆ ಮಾಡಿದವರು ಯಾರು? ನಿಮ್ಮ ಕಾಂಗ್ರೆಸ್ಸಿನ ಮಹಾನಾಯಕ ನೆಹರು ಅವರು. ಅದಾದ ನಂತರ 1951-52ರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತು. ಅಂಬೇಡ್ಕರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು ಯಾರು? 1953ರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ದಾದರ್ನಲ್ಲಿ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅವರ ಸೆಕ್ರೆಟರಿನೇ ಕ್ಯಾಂಡಿಡೇಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವಮಾನ ಮಾಡಿದಂಥವ್ರು ಯಾರು? ಇದೇ ಕಾಂಗ್ರೆಸ್ನವರು. ಯಾವ ಮುಖ ಇಟ್ಕೊಂಡು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ? ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಕೊಟ್ರೇನ್ರಿ? ನೆಹರು ತಮಗೆ ತಾವೇ ಕೊಟ್ಕೊಂಡ್ರು, ಇಂದಿರಾ ಗಾಂಧಿ ತಮಗೆ ತಾವೇ ಕೊಟ್ಕೊಂಡ್ರು, ರಾಜೀವ್ ಗಾಂಧಿ ಕೊಟ್ಕೊಂಡ್ರಿ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟ್ ಸೆಂಟ್ರಲ್ ಹಾಕಿದ್ದು ಕೂಡ BJP ಸರ್ಕಾರ ಬಂದಾದ ನಂತರ. ಅಂಬೇಡ್ಕರ್ ಜಯಂತಿಗೆ ರಜಾ ಘೋಷಣೆಯನ್ನು ಮಾಡಿದ್ದನ್ನು ಕೂಡ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ ಬಂದಾದ ನಂತರ. ನಿಮಗೂ ಅದಕ್ಕೆ ಏನ್ರಿ ಸಂಬಂಧ? ಅಂಬೇಡ್ಕರ್ ಅವ್ರ ಬಗ್ಗೆ ಕ್ಲೈಮ್ ಮಾಡೋಕ್ಕೆ ನಿಮ್ಮ ಹತ್ರ ಯಾವ ಹಕ್ಕು, ನೈತಿಕ ಹಕ್ಕೂ ಇಲ್ಲ, ನಿಮಗೆ ಯಾವ ಮುಖನೂ ಇಲ್ಲ. ನಿಮಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.